ಹಾಯ್ ನನ್ನೆಲ್ಲ ಪ್ರೀತಿಯ ಮಿತ್ರರೇ. ನೀವು ನೋಡ್ತಿದ್ದೀರಾ ನಮ್ಮ ಅಂಬಾರಿ ಹೊರಟಿದೆ ಸವಾರಿ. ಈ ದಿನ ನಾನು ವಿಡಿಯೋ ಮಾಡ್ತಕ್ಕಂಥ ದಿನ ಯಾವುದಪ್ಪ ಅಂದರೆ ಯುಗಾದಿ ಅಮಾವಾಸ್ಯೆ, ಹೊಸ ವರ್ಷದ ದಿನದಂದು ನಾನು ನನ್ನ ಒಂದು ನೆಚ್ಚಿನ ಸ್ಥಳ ಉತ್ತರ ಕರ್ನಾಟಕದಲ್ಲೇ ಆಗಿರ್ತಕ್ಕಂಥ ಒಂದು ಪುಣ್ಯಭೂಮಿ ನಂದಗಡಕ್ಕೆ ಹೊರಡ್ತಾ ಇದ್ದೀನಿ. ಯಾಕೆ ನಂದಗಡಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಅಮಾವಾಸ್ಯೆ ದಿನ ಎವ್ರಿ ಅಮಾವಾಸ್ಯೆ ಅಲ್ಲ, ಯಾವಾಗಾದರೂ ಒಂದೊಂದು ಟೈಮ್ ಅಮಾವಾಸ್ಯೆ ದಿನಕ್ಕೆ ಈ ಒಂದು ನಂದಗಡ ಒಂದು ಪ್ಲೇಸ್ಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಒಬ್ಬ ವೀರ ಸೇನಾನಿ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಂತಹ ಒಂದು ಪುಣ್ಯಾತ್ಮನ ಮೀಟ್ ಮಾಡಿದೆ ಅನ್ನೋ ಒಂದು ವೈಬ್ಸ್ ಬರುತ್ತೆ ಅಲ್ಲಿ ಹೋದರೆ, ಏನೋ ಒಂದು ಮೈ ರೋಮಾಂಚನ. ಅಂಥ ಒಂದು ಸ್ಥಳಕ್ಕೆ ನಾನು ಈ ದಿನ ಹೋಗ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ತುಣುಕು ವೀಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ನೋಡ್ತಿರಲ್ಲ ಸ್ನೇಹಿತರೆ, ಅರ್ಲಿ ಮಾರ್ನಿಂಗು 7:30 to 8 o'clock ಟೈಮಲ್ಲಿ ನಾವು ಹೋಗಿದ್ದು. ಆಲ್ರೆಡಿ ಅಲ್ಲಿ ಅಮಾವಾಸ್ಯೆ ಆಗಿದ್ದರಿಂದ ಕೆಲವೊಂದು ಭಕ್ತಾದಿಗಳು ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅಮಾವಾಸ್ಯೆಗೆ ಈ ಒಂದು ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿಗೆ ಅವರ ಒಂದು ಇದಕ್ಕೆ ಅವ್ರನ್ನೇನು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳಕ್ಕೆ ಜನ ತುಂಬ ಹೋಗ್ತಾ ಇರ್ತಾರೆ. 18ನೇ ಶತಮಾನದ ವೀರ ಸೇನಾನಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮನ ಬಲಗೈ ಬಂಟ, ಗೆರಿಲ್ಲಾ ಯುದ್ಧದ ತಂತ್ರವನ್ನು ಅರಿತಿರ್ತಕ್ಕಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಅಲ್ಲಿಗೆ ಹೋದರೆ ಮೈ ಜುಮ್ ಅನಿಸುತ್ತೆ. ಹುಟ್ಟಿದರೆ ಸಂಗೊಳ್ಳಿ ರಾಯಣ್ಣ ಅಂತ ಮಗ ಹುಟ್ಟಲಿ ಅಂತ ನೂರಾರು ಜನ ತೊಟ್ಲು ಕಟ್ಟಿರ್ತಕ್ಕಂಥ ಒಂದು ಸ್ಥಳ ಇದು. ತೊಟ್ಲು ಕಟ್ತಾರೆ, ಕಾಯಿ ಕಟ್ತಾರೆ, ತಮ್ಮ ಒಂದು ಏನೇ ಒಂದು ಹರಕೆ ಇರಲಿ, ಹರಕೆ ಈಡೇರಲಿ ಅಂತಂದೇಳಿ ಹೋಗಿ ಕಟ್ಟಿ ಬರ್ತಾರೆ. ಅಂಥ ಒಂದು ಐಕ್ಯವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾನು ಒಂದು ಹೋಗಿ ವಿಸಿಟ್ ಮಾಡಿ ಒಂದು ಭೇಟಿಯಾಗಿ ಬರ್ತೀನಿ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ, ಆನಂದ, ರೋಮಾಂಚನ ಆಗುತ್ತೆ. ಎಲ್ಲಿಂದ ಚಿತ್ರದುರ್ಗ, ಎಲ್ಲಿನ ಖಾನಾಪುರ ತಾಲೂಕು ನಂದಗಡ. ಯಾವುದೋ ಒಂದು ಕೆಲಸ ಕಾರ್ಯದ ನಿಮಿತ್ತ ನಾವು ಒಂದು ಔದ್ಯೋಗಿಕ ಕೆಲಸಕ್ಕೆ ಸೇರಿಕೊಂಡಿರೋದ್ರಿಂದ ಆ ಒಂದು ಸ್ಥಳಕ್ಕೆ ಪದೇ ಪದೇ ಭೇಟಿಯಾಗೋಕ್ಕೆ ಅನುಕೂಲ ಆಗ್ತಾಯಿದೆ ನೋಡಿ. ಭಕ್ತಾದಿಗಳು ತಮ್ಮ ಒಂದು ಹರಕೆ ಈಡೇರಲಿ ಅಂತಂದೇಳಿ ಕಾಯಿ ಕಟ್ಟಿ ಬರ್ತಕ್ಕಂಥ ಒಂದು ಸ್ಥಳ. ನಾನು ಸುಮಾರು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಆದರೂ ಅವ್ರು ಯಾರನ್ನು ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲೂ ಸಹ ನೀವು ನೋಡ್ಬೋದು. ಒಂದು ನೋಡಿ, ಅಮಾವಾಸ್ಯೆ ದಿನ ಯಾರೋ ಭಕ್ತಾದಿ ಬಂದು ಇದು ಸಂಗೊಳ್ಳಿ ರಾಯಣ್ಣನ ಸಮಾಧಿ. ಅದು ಅಲ್ಲಿಯೇ ಹೂನಾರ ಮತ್ತು ಇದನ್ನು ಹಾಕಿ ಭಂಡಾರ ಹಾಕಿ ಹೋಗಿದ್ದಾರೆ ಯಾರೋ ಭಕ್ತಾದಿಗಳು. ನಿಮಗೆ ಕಾಣ್ತಾ ಇದೆಯಲ್ಲ, ಅದೇ ಜಾಗ ಅವ್ರನ್ನ ಒಂದು ಆ ಊತ ಹಾಕಿ ಇದೇನು ಮಾಡಿರ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥ ಸ್ಥಳ. ಇಲ್ಲಿಗೆ ಇವತ್ತಿನ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಬಂದು ಹೂನಾರ ಹಾಕಿ ಅಲ್ಲಿಗೆ ಅದೇ ಜಾಗಕ್ಕೆ ಭಂಡಾರ ಹಾಕಿ ಹೋಗಿದ್ದಾರೆ. ತುಂಬ ಒಂದು ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಯಾರಾದರೂ ಆ ಕಡೆ ಹೋದಾಗ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ದೂರದಿಂದ ಬಂದ್ರೂ ಅವರು ಏನು ನೋಡ್ರಿ, ಒಂದು ದೇವ್ರನ್ನ ಮೀಟ್ ಮಾಡಿದಂಥ ಒಂದು ಫೀಲ್ ಆಗುತ್ತೆ. ಅಲ್ಲಿಗೆ ಹೋದರೆ ಮೈ ರೋಮಾಂಚನ ಆಗುತ್ತೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿರ್ತಕ್ಕಂಥ ವ್ಯಕ್ತಿ, ಕರ್ನಾಟಕದ ಇತಿಹಾಸದಲ್ಲಿ ಎಂದು ಮರೆಯಲಾಗದ ಒಂದು ವ್ಯಕ್ತಿ ಅಂತಂದರೆ ಸ್ವಾತಂತ್ರ್ಯ ಹೋರಾಟಗಾರ ಅಂದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸಿನಿಮಾದಲ್ಲಿ ಯಾವ ಥರ ಇದೆಯೋ ಅವ್ರು ನಿಜ ಜೀವನದಲ್ಲೂ ಅದೇ ಥರ ಇದ್ದರು ಅಂತಂದೇಳಿ ಅಲ್ಲಿ ಎಲ್ಲರೂ ಹೇಳ್ತಾರೆ. ಸಿನಿಮಾದ 90 ಭಾಗ ಅವ್ರದ್ದು ರಿಯಲ್ ಸ್ಟೋರಿನೇ ತೊಗೊಂಡು ಕತೆ ಮಾಡಿರೋದು. ನಾಗಣ್ಣ ಅವರು ಏನು ನಿರ್ದೇಶನ ಮಾಡಿದರು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನು ಅಭಿನಯ ಮಾಡಿದರು, ಆ ಸಿನಿಮಾದಲ್ಲಿರ್ತಕ್ಕಂಥ ಏನು ಒಂದು ಸಾರಾಂಶ ಇದೆಯೋ 90% ಇದೆ ಅಂತಂದೇ ಹೇಳಿದರು ನೋಡಿ. ಹೊಸ್ದಾಗಿ ಮದುವೆ ಆಗಿರ್ತಕ್ಕಂಥ ನವಜೋಡಿಗಳು ಬಂದು ಸಂಗೊಳ್ಳಿ ರಾಯಣ್ಣನ ಆಶೀರ್ವಾದ ಪಡ್ಕೊತಿದ್ದಾರೆ ಅಮಾವಾಸ್ಯೆ ದಿನ. ಅವ್ರು ಅಮಾವಾಸ್ಯೆ ದಿನ ಆಶೀರ್ವಾದ ಪಡ್ಕೊಂಡು ಹೋದರು. ತುಂಬ ಅಂದರೆ ತುಂಬ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಳ. ಸನ್ಮಾನ್ಯ ಸಿದ್ದರಾಮಯ್ಯನವರು 2013-18 ಟೈಮಲ್ಲಿ ಈ ಒಂದು ಜಾಗಕ್ಕೆ ಕೆಲವೊಂದು ಫೈನಲ್ ಸ್ಟೆಚ್ ಕೊಟ್ಟು ಕಾಂಪೌಂಡ್ ಕಟ್ಸಿರೋದು, ಮತ್ತು ಅದನ್ನು ಎಲ್ಲ ಪಾರ್ಕ್ ನಿರ್ಮಾಣ ಮಾಡಿರೋದು, ಸುತ್ತೂರೆಲ್ಲ ಕಟ್ಟಿಸಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಫ್ಯಾಮಿಲಿ ಹೋದರೆ ಕುಂತು ಒಂದು ಪಿಕ್ನಿಕ್ ಥರ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲೇ ಕುಂತಿದ್ದು ಎದ್ದು ಬರ್ಬೋದು. ಎಷ್ಟೊತ್ತಿದ್ರೂ ಯಾರೂ ಏನೂ ಕೇಳಂಗಿಲ್ಲ ಅಲ್ಲಿ ಒಳಗಡೆ ನಾವು ಅಲ್ಲಿ ಕೂತ್ಕೊಂಡಿದ್ರೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಂದು ಮಂಟಪ ಇರ್ತೈತಲ್ಲ, ಆ ಥರ ಮಂಟಪನೂ ಇದೆ. ಇನ್ನು ನೋಡಿ, ಸುಮಾರು ಒಂದು 10-12 ಅಡಿ ಎತ್ತರ ಕಾಂಪೌಂಡ್ ಕಟ್ಟಿದ್ದಾರೆ, ಎತ್ತರ ಇದೆ. ಇದು ನೋಡಿ, ಅವ್ರ ಆಲದ ಮರ ಎಷ್ಟೊಂದು ವಿಶಾಲವಾಗಿ ಹಬ್ಬಿಕೊಂಡಿದೆ ಆಲದ ಮರ.
ಅವಾಗ ಹಾಕಿದ ಆಲದ ಮರ ಇವಾಗಲೂ ಸಹ ಅದು ಅಷ್ಟೊಂದು ಬೇರೂರಿದೆ ಅಂದರೆ ಸೊ ಅವರು ಒಂದು ಪವಾಡ ಎಷ್ಟಿರ್ಬೋದು. ಈಗ ನೋಡಿ, ಸೊ ಇದೇನಂತಂದರೆ ರಾಜ ಮಹಾರಾಜ ಕಾಲದಲ್ಲಿ ಕುಂತ್ಕೊಂಡು ಸೊ ಒಂದು ಏನಾದರೂ ಪಂಚಾಯತಿ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು ಇತ್ತಲ್ಲ, ಆ ಥರದ್ದು ಇದು. ಇಷ್ಟು ಅದನ್ನು ಅಲ್ಲಿ ಕುಂತಿದ್ದು ಈ ಕಡೆನೇ ನೋಡತಕ್ಕಂಥ ಒಂದು ಜಾಗ ಇದು ಅಂತ ನಾವು ಹೇಳ್ಬೋದು. ಅದ್ಭುತವಾದ ಒಂದು ಕೆರೆ ಮಧ್ಯದಲ್ಲಿ ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಹಾಕಿದ್ದಾರೆ. ಸೊ ಇದು ಉದ್ಘಾಟನೆ ಆಗಿರ್ಲಿಲ್ಲ, ಇದು ಮೇ ಬಿ ಜನವರಿ ಫಸ್ಟ್ ವೀಕ್ ಅಲ್ಲಿ ಏನೋ ಉದ್ಘಾಟನೆ ಆಯ್ತು. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಬಂದು ಒಂದು ಇದನ್ನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ನಾನು ಇವತ್ತೇ ಫಸ್ಟ್ ಭೇಟಿ ಆಗಿದ್ದು. ಸೊ ಹಂಗಾಗಿ ಬಂದಿದ್ದೀನಿ. ಸೊ ನೋಡಿ, ಕಾಣ್ತಾ ಇದೆ, ಸೊ ತುಂಬಾ ಅದ್ಭುತವಾದ ಒಂದು ಇದರಿಂದ ನಿರ್ಮಿಸಿದ್ದಾರೆ. ಸೊ ನೋಡಿ, ಸೇತುವೆ ಸೊ ಕೆರೆ ಮಧ್ಯದಲ್ಲಿ ಇದೆ. ಸೊ ನಂದಗಡದಲ್ಲಿ ಅತಿ ಹೆಚ್ಚು ಮರಾಠಿ ಮಾತಾಡ್ತಕ್ಕಂಥ ಜನಾಂಗ ಇದೆ. ಸೊ ನಮ್ಮ ಸಂಗೊಳ್ಳಿ ರಾಯಣ್ಣನವರು ಸೊ ಇಲ್ಲಿ ಈ ವಿಲೇಜ್ ಇಂದ ಪಕ್ಕದಲ್ಲಿ, ಇದು ಅವಾಗ ತುಂಬಾ ದೊಡ್ಡ ತಾಲೂಕ್ ತರ ಅಂತ ಟೈಮಲ್ಲಿ ಇಲ್ಲಿ ಈಜಾಡಕ್ ಹೋದಾಗ ಅವರು ತನ್ನದೇ ಆಗಿರ್ತಕ್ಕಂಥ ಹಿತೈಷಿಗಳಿಂದ ಸೊ ಅವರು ಸಿಕ್ಕಾಕೊಂಡಾಗ ಅವ್ರನ್ನ ಗಲ್ಲಿಗೇರಿಸಿದ ಮೇಲೆ ಇವರು ನಂದಗಡದ ಜನ ಅವರು ಪಾರ್ಥಿವ ಶರೀರನ ಅವ್ರ ಊರಿಗೆ ತಗೊಂಡು ಹೋಗ್ಬಿಡಲ್ಲ. ಸೊ ಅವ್ರನ್ನ ಇಲ್ಲೇ ಐಕ್ಯ ಮಾಡಿಸ್ತಾರೆ. ಆ ಒಂದು ಸವಿ ನೆನಪಿನ ಬುತ್ತಿನ ಇವತ್ತು ನಾನು ನೋಡಿದೆ, ಬಿಚ್ಚಿಟ್ಟಿದ್ದೀನಿ. ನಿಮ್ ಕಡೆ ಎಲ್ಲ ನೋಡ್ತಾ ಅವಾಗಲೇ ನಿಮ್ಗೆಲ್ಲ ಹೇಳಿದ್ದೀನಿ. ನೋಡಿ ಇದು ಕೆರೆ. ಸುಮಾರು ಒಂದು 150ರಿಂದ 200 ಮೀಟರ್ ಕೆರೆ ಮಧ್ಯಭಾಗದಲ್ಲಿ ಈ ನಿರ್ಮಾಣ ಮಾಡಿದ್ದಾರೆ ಸೇತುವೆ ಮಧ್ಯ ಆದ್ಮೇಲೆ ಒಳಗಡೆ ಸ್ಟ್ಯಾಚುನ ಹಾಕಿದ್ದಾರೆ. ದೇಶ ಸುತ್ತಬೇಕು, ಕೋಶ ಓದ್ಬೇಕು. ಸೊ ಚಿತ್ರದುರ್ಗ ಜಿಲ್ಲೆಯಿಂದ ನಾವ್ ಇಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣನ ಇದನ್ನ ನೋಡ್ಬೇಕಪ್ಪ ಅಂದ್ರೆ ಸೊ ತುಂಬಾ ಕಾಸ್ಟ್ ಆಗುತ್ತೆ. ಸೊ ಹಿಂಗಾಗಿ ಏನು ನಾವು ಉದ್ಯೋಗ ನಿಮಿತ್ತ ಧಾರವಾಡದಲ್ಲಿ ಇರೋದ್ರಿಂದ ಈ ಒಂದು ಉತ್ತರ ಕರ್ನಾಟಕದ ಸುತ್ತಮುತ್ತಲ ಇರ್ತಕ್ಕಂಥ ಒಂದು ಸ್ಥಳಗಳನ್ನ ನೋಡೋದಕ್ಕೆ ಅನುಕೂಲ ಆಯ್ತು ಅಂತಾನೆ ನಾವ್ ಹೇಳ್ಬೋದು. ಅಮಾವಾಸ್ಯೆ ದಿನ ತುಂಬಾ ಜನ ಇಲ್ಲಿ ಬರ್ತಾರೆ, ಹಂಗಾಗಿ ನಾನು ಸಹ ಬಂದಿದ್ದೀನಿ. ಅವರು ಸಮಾಧಿ ನೋಡಿ ಆದ್ಮೇಲೆ ಈ ಕಡೆ ಬಂದೆ. ಹಿಂದ್ಗಡೆಯಿಂದ ಅವರು ಸ್ಟ್ಯಾಚು ಕುತ್ಕೊಳ್ಳೋದಕ್ಕೆ, ಸೊ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಸ್ನೇಹಿತರೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಸ್ಟ್ಯಾಚು ಸಂಗೊಳ್ಳಿ ರಾಯಣ್ಣಂದು. ಕೆಳಗಡೆಯಿಂದ ಈ ತರ ಇದೆ ನೋಡಿ. ಸುಮಾರು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನೇ ಇದಾವೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು. ಇದು ಒಂದು ಪ್ರವಾಸಿ ಸ್ಥಾನವಾಗಿ ನಿರ್ಮಾಣ ಮಾಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯರು ಹಾಗೂ ಸನ್ಮಾನ್ಯ ಕರ್ನಾಟಕ ಸರ್ಕಾರದವರು. ಸೊ ಸುಮಾರು ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ಸೊ ಇಲ್ಲಿ ಈ ಕೆರೆವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಊರು. ಸೊ ನಂದಗಡ ಅದು ವಿಲೇಜು. ಸೊ ವಿಲೇಜ್ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಈ ಒಂದು ಸ್ಟ್ಯಾಚುನ ಹಾಕಿದ್ದಾರೆ. ಹುಟ್ಟಿದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಮಗ ಹುಟ್ಲಿ ನಮಗೆ ಅಂತಂದು ಹೇಳಿ ಸೊ ಏನು ನವ ವಿವಾಹಿತ ಜೋಡಿಗಳು ಸೊ ಈ ಒಂದು ನಂದಗಡಕ್ಕೆ ಭೇಟಿ ನೀಡ್ತಾರೆ. ಅಮಾವಾಸ್ಯೆ ದಿನ ಅವ್ರಿಗೆ ಏನಾದ್ರು ಮನ್ಸಿಗೆ ತೊಂದರೆ ಆದ್ರೆ, ಮನ್ಸಿಗೆ ಬೇಜಾರಾದಾಗ ಅಮಾವಾಸ್ಯೆ ದಿನ ಬಂದು ಸಂಗೊಳ್ಳಿ ರಾಯಣ್ಣ ಹತ್ರ ಬಂದು ವಿಶೇಷವಾಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ದೇವರಿಗಿಂತನೂ ಹೆಚ್ಚು ಈ ಒಂದು ಸಂಗೊಳ್ಳಿ ರಾಯಣ್ಣ ಕೆಲವೊಂದು ಜನಕ್ಕೆ ಮತ್ತೆ ಕೆಲವೊಂದು ಅವರ ಅಭಿಮಾನಿಗಳಿಗೆ ಸ್ವಾತಂತ್ರ್ಯ ವೀರ ಸೇನಾನಿ ಚೆನ್ನಮ್ಮನ ಬಂಟನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ. ಸೊ ಯಾರಾದ್ರೂ ಈ ಕಡೆ ಬಂದಾರಂತ ಸೊ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಒಂದು ದಿನದ ಪೂರ್ತಿ ನಮಗೆ ಪಿಕ್ನಿಕ್ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಮಾಡಿದಾರಲ್ಲ ಅದೇ ತರ ಸೊ ಇಲ್ಲಿಯೂ ಸಹ ಒಂದು ಥೀಮ್ ಗಾರ್ಡನ್ ಸಂಗೊಳ್ಳಿ ರಾಯಣ್ಣಂದು ಮಾಡಿದ್ದಾರೆ. ಅದನ್ನ ಆಮೇಲೆ ನಿಮಗೆ ಆ ಕಡೆ ಟೈಮ್ ಸಿಕ್ಕರೆ ನಾನು ಆ ಕಡೆ ಹೋಗಿ ತೋರಿಸ್ತೀನಿ.
ನೋಡಿ ಕೆರೆ ಚೌಕಾಕಾರವಾದಾಗ ಇದ್ ಮಾಡಿ ಅದ್ರ ಒಳಗಡೆ ಒಂದು ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚುನ ಹಾಕಿದ್ದಾರೆ. ನೋಡಿರಲ್ಲ ಫ್ರೆಂಡ್ಸ್, ಸೊ ಕೆರೆ ಮಧ್ಯ ಭಾಗದಲ್ಲಿ ನಾವು ನಿಂತಿದ್ದೀವಿ. ಸೊ ಮಳೆಗಾಲದಲ್ಲಿ ಇದು ತುಂಬಾ ನೀರು ಬರುತ್ತೆ ಇದ್ರ ಮೇಲ್ಗಡೆ ಎಲ್ಲ. ಸೊ ಇಷ್ಟೆಲ್ಲ ನೀರ್ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಬರ್ಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಅದ್ಭುತವಾಗಿ ಇರುತ್ತೆ. ಸೊ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರ ಸಹಕಾರದಿಂದ ನಾವು ಇದನ್ನ ನೋಡೋದಕ್ಕಾಯ್ತು. ಸೊ ಅವ್ರದ್ದು ವಿಡಿಯೋದಲ್ಲಿ ಬರಲ್ಲ ಅಂತ ಅವರು, ಹಂಗಾಗಿ ಅವ್ರನ್ನ ನಾನು ಚಿತ್ರೀಕರಿಸಿಲ್ಲ. ಸೊ ನಾನು ಒಬ್ಬನೇ ಇದನ್ನ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕು, ಖಾನಾಪುರ ಗ್ರಾಮ ತಾಲೂಕಿಂದ ಖಾನಾಪುರ ಒಂದು ಟೌನ್ ಇಂದ ಸುಮಾರು 12ರಿಂದ 13 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ನಂದಗಡ ಇದೆ. ವೀಕ್ಷಕರು ಅಥವಾ ಪ್ರವಾಸ ಬರ್ತಕ್ಕಂತ ಯಾರಾದ್ರೂ ನೀವು ಬಂದ್ರೆ ಬೆಳಗಾಮಿಂದ ಖಾನಾಪುರ, ಖಾನಾಪುರದಿಂದ ನಂದಗಡ, ಅಥವಾ ಧಾರವಾಡದಿಂದ ಕಿತ್ತೂರು, ಕಿತ್ತೂರಿಂದ ಬಿಡಿಯಿಂದ ನಂದಗಡ, ಈ ತರನು ಸಹ ಬರ್ಬೋದು ಪ್ರಿಯ ಸ್ನೇಹಿತರೆ. ಡಿಯರ್ ಫ್ರೆಂಡ್ಸ್, ಸೊ ನೋಡಿ, ಇದು ಸಂಗೊಳ್ಳಿ ರಾಯಣ್ಣ ವೀರಭೂಮಿ ಅಂತ ಹೇಳಿ ಕರೀತಾರೆ. ಇದು ಉದ್ಘಾಟನೆ ಆಗಿದೆ, ಬಟ್ ಇನ್ನು ಓಪನಿಂಗ್ ಇಲ್ಲ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಇದು. ಸೊ ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಜನವರಿ ತಿಂಗಳಲ್ಲಿ ಬಂದು ಇದನ್ನೆಲ್ಲ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಸೊ ಅದ್ರೊಳಗಡೆ ಏನೋ ಒಂದು ತುಂಬಾ ವಿಶೇಷವಾಗಿದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್ ನೋಡಿ, ಇದು ವೀರಭೂಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಕ್ಸಿಬಿಷನ್ ಅಂದ್ರೆ ವಸ್ತು ಸಂಗ್ರಹಾಲಯ. ಸೊ ಬೆಳಿಗ್ಗೆ 10:30ರಿಂದ ಸಂಜೆ 4:30 ತನಕ ಓಪನಿಂಗ್ ಇರ್ತಂತೆಲ್ಲ ಹಾಕಿದ್ದಾರೆ. ಸೊ ಬಟ್ ಇನ್ನು ಸದ್ಯಕ್ಕೆ ಇದು ಉದ್ಘಾಟನೆ ಆಗಿದೆ ಗೌರ್ಮೆಂಟ್ ಕಡೆಯಿಂದ, ಅಧಿಕೃತವಾಗಿ ಇವರು ಓಪನ್ ಮಾಡಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಇದನ್ನ ನಿರ್ಮಾಣ ಮಾಡಿರ್ಬೇಕು ಮೇ ಬಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ. ಸೇಮ್ ಏನಂತಂದ್ರೆ ಒಂದು ಕೋಟೆ ಅಂದ್ರೆ ಪ್ರೀವಿಯಸ್ ಇತಿಹಾಸದ ಕೋಟೆಗಳು ಹೆಂಗಿದ್ದು ಆ ತರ ನಿರ್ಮಾಣ ಮಾಡಿ ಸುಮಾರು ಕೋಟಿ ಖರ್ಚು ಮಾಡಿರ್ಬೋದು ಇದಕ್ಕೆ ನನ್ನ ಪ್ರಕಾರ. ನೋಡಿ ಈ ತರ ಇದೆ. ಸೊ ನೋಡಿ ನಿಮ್ಗೆ ಕಾಣಿಸ್ಬೋದು. ಸೊ ಕುರಿ ಸ್ಟ್ಯಾಚು ಇದೆ ಇಲ್ಲಿ. ಕುರಿಗಳೆಲ್ಲ ಸ್ಟ್ಯಾಚು ಇದು ತುಂಬಾ ಅದ್ಭುತವಾಗಿದೆ ಒಳಗಡೆ ಎಲ್ಲ. ಸಂಗೊಳ್ಳಿ ರಾಯಣ್ಣದಲ್ಲಿ ಇದರಲ್ಲಿ ರಾಕ್ ಗಾರ್ಡನ್ ಯಾವ ತರ ಮಾಡಿದಾರೋ ಅದೇ ತರ ಮಾಡಿರ್ಬೋದು, ಅದಕ್ಕಿಂತ ತುಂಬಾ ಚೆನ್ನಾಗಿ. ಫ್ರೆಂಡ್ಸ್ ನೋಡಿ ಈ ತರ ಇದೆ ಒಳಗಡೆ. ಇದ್ರೊಳಗಡೆ ಆಲ್ರೆಡಿ ಹೊರಗಡೆ ಹಾಕಿದ್ದಾನೆ. ಸೊ ಈ ತರ ಒಂದು ಎಂಟ್ರೆನ್ಸ್, ಅದ್ರೊಳಗಿಂದು ಇದು ಸ್ಟ್ಯಾಚುಗಳು, ಕುರಿ ಕಾಯಿಸೋದು, ಮತ್ತೆ ಒಂದು ವಿಶ್ರಾಂತಿ ಧಾಮ ಅದೆಲ್ಲ ಇದೆ. ಒನ್ಸ್ ನಾವು ಒಳಗಡೆ ಹೋದಾಗ ಅದ್ರ ಒಂದು ಚಿತ್ರಪಟ ಏನಂತಂದು ಹೇಳಿ ನಮ್ಗೆಲ್ಲ ಒಂದು ಪೂರ್ಣ ಮಾಹಿತಿ ಚಿತ್ರಣ ನಮಗೆ ಸಿಗುತ್ತಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ತರದ ಇನ್ನು ಕೆಲವೊಂದು ಸುಮಾರು ವಿಡಿಯೋಗಳು ನಾನು ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ವಿಸಿಟ್ ಮಾಡಿ ಎಲ್ಲೆಲ್ಲಿ ಭೇಟಿ ಮಾಡ್ತೀನಿ ಅದೆಲ್ಲ ನಾನು ಒಂದು ವಿಡಿಯೋ ಚಿತ್ರೀಕರಿಸಿ ಸೊ ನನ್ನ ಆತ್ಮೀಯ ಸ್ನೇಹಿತರಿಗೋಸ್ಕರ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ತರ ನಿಮ್ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ತಾ, ಸೊ ನನ್ನ ಒಂದೆರಡು ಈ ಮಾತುಗಳ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.